ಮನಸ್ಸಿಟ್ಟು ಕಿವಿ ಕೊಡಿ, ನಿಮ್ಮ ಮನಸ್ಸಿಗೆ ನಿಮ್ಮಾಪ್ತನ ಪಿಸುಮಾತು. ಮನವೇ ನೀ ಅನಂತ ಆಕಾಶ. ಕೆಲವರು ಹೇಳ್ತಾ ಇರ್ತಾರೆ, ಸರ್ ನನ್ನ ಮನಸ್ಸೇ ಸರಿ ಇಲ್ಲ, ಏನೇನೋ ಆಲೋಚನೆಗಳು ಬರ್ತಾ ಇದೆ, ಬೇಡ ಬೇಡ ಅಂತಂದ್ರೂ ಆಲೋಚನೆಗಳು ತಾವಾಗೇ ಬರ್ತಾ ಇರ್ತವೆ, ಯಾವುದ್ಯಾವುದೋ ಹಿಂದಿನ ವಿಷಯಗಳೆಲ್ಲ ನೆನಪಿಗೆ ಬಂದು ಬೇಸರ ಆಗ್ತಾ ಇರ್ತದೆ, ದುಃಖ ಆಗ್ತಾ ಇರ್ತದೆ, ಹೀಗಾಗಿಬಿಟ್ರೆ ಏನು ಗತಿ, ಹಾಗಾದರೆ ಏನು ಮಾಡೋದು ಅಂತ ಮುಂದಾಗೋದ್ರ ಬಗ್ಗೆ, ಭವಿಷ್ಯದ ಬಗ್ಗೆ ಕುರುಕೊಂಡು ಆತಂಕಕ್ಕೆ ಒಳಗಾಗಂಗೆ ಆಗ್ತಾ ಇರ್ತದೆ. ಇವುಗಳ ಜೊತೆಗೆ ಯಾವುದ್ಯಾವುದೋ ವ್ಯಕ್ತಿಗಳನ್ನ ನೋಡೋಕ್ಕೆ ಅಥವಾ ಜೊತೆಗಿರೋಕ್ಕೆ ಇಷ್ಟನೇ ಆಗೋದಿಲ್ಲ. ಕೆಲವ್ರನ್ನ ನೋಡಿದ್ರೆ ಇರಿಟೇಟ್ ಆಗ್ತಾ ಇರ್ತದೆ. ಮತ್ತಾರ ವ್ಯಕ್ತಿನ ನಮಗೆ ಬಿಟ್ಟಿರೋಕ್ಕೆ ಆಗಲ್ಲ, ಅವ್ರ ಜೊತೆಯಲ್ಲಿ ಇರುವ ಅಗತ್ಯವೂ ಇರೋದಿಲ್ಲ ಮತ್ತು ಅವ್ರ ಜೊತೆಯಲ್ಲಿ ಇರಬೇಕಾಗಿರುವಂತಹ ವಿಷಯವೂ ಆಗಿರೋದಿಲ್ಲ. ಆದರೂ ಆಕರ್ಷಣೆಗಳು ಆಗ್ತಾ ಇರ್ತವೆ. ಏನಕ್ಕಿದು? ಕೆಲವು ವಸ್ತುಗಳನ್ನು, ವಿಷಯಗಳನ್ನು ಮತ್ತು ವ್ಯಕ್ತಿಗಳನ್ನ ನೋಡಿದ್ರೆ ಸೆಳೆತ ಆಗ್ತದೆ. ಕೆಲವ್ರು ಕಂಡ್ರೆ ಅಷ್ಟೇ ಕಿರಿಕಿರಿ, ಅಲರ್ಜಿ ಎಲ್ಲನೂ ಆಗ್ತಾ ಹೋಗುತ್ತೆ. ಯಾತಕ್ಕಿದು? ನಮ್ಮಲ್ಲಿ ಮಧುರವಾದ ಭಾವನೆ ಮೂಡಿದಾಗ ಸಂತೋಷ ಆಗುತ್ತೆ. ಅದರಿಂದ ಒತ್ತಡರಹಿತವಾಗಿರುವಂಥ ಮನಸ್ಥಿತಿ ಉಂಟಾಗ್ತದೆ, ತೃಪ್ತಿ ಮತ್ತು ನೆಮ್ಮದಿ ಅಂತ ಅನ್ನಿಸ್ತದೆ. ಅದೇ ರೀತಿ ಕಿರಿಕಿರಿ ಇರಬೇಕಾದ್ರೆ ಮನಸ್ಸಿನಲ್ಲಿ ಒಂಥರ ಭಾರ, ಒತ್ತಡ, ಅಸಂತೋಷ, ಅತೃಪ್ತಿ, ಅಸಮಾಧಾನ, ಅಶಾಂತಿ ಎಲ್ಲ ಇರ್ತದೆ. ನೆಮ್ಮದಿಯಿಂದ ಇರಬೇಕು, ಪ್ರಶಾಂತವಾಗಿರಬೇಕು, ಅದನ್ನೇ ಜನ ಬಯಸೋದು. ಆದರೆ ಅವರು ಅವನ್ನು ಪಡೆಯೋದಕ್ಕೆ ಆಯ್ಕೊಳ್ಳೋ ದಾರಿ ಅಂತಂದರೆ ಅಶಾಂತಿಯ ದಾರಿ, ಅಸಮಾನದ ದಾರಿಯನ್ನೇ ಆಯ್ಕೊಳ್ಳೋದು. ಇದು ಯಾತಕ್ಕೆ? ತುಂಬ ಸಾಮಾನ್ಯ ಜನರ ಇದು ವಿಚಿತ್ರ ಮತ್ತು ವಿಪರ್ಯಾಸ ಅಂತಂದರೆ ಇದು. ಉದಾಹರಣೆಗೆ ಹೇಳೋದಾಯ್ತಂದರೆ, ಇಬ್ಬರು ಮಧ್ಯದಲ್ಲಿ ಮನಸ್ತಾಪ ಬಂತು ಅಂತ ಇಟ್ಕೊಳ್ಳಪ್ಪ. ಅವರಿಬ್ಬರು ಅದ್ರ ಬಗ್ಗೆ ಮಾತಾಡಬೇಕಾದ್ರೆ ತಾವು ಕೇಳೋದಿಲ್ಲ, ಹೇಳ್ತಾ ಇರ್ತಾರೆ. ಕೇಳುವುದರ ಬದಲು ಹೇಳ್ತಾ ಇರ್ತಾರೆ ತಾವು ಗೆಲ್ಲಬೇಕು, ಇನ್ನೊಬ್ಬರು ಸೋಲಬೇಕು, ಮಣಿಬೇಕು. ಅದು ಹಠ ಅವ್ರದ್ದು. ನಿನ್ನಿಂದಾಗಿ ನನ್ನ ಮನಸ್ಥಿತಿ ಹಾಳಾಯಿತು, ನಿನ್ನಿಂದಾಗಿ ನಂದು ನೆಮ್ಮದಿ ಹಾಳಾಯಿತು ಅಂತ ಪರಸ್ಪರ ಒಬ್ರಿಗೊಬ್ರು ದೂರ್ಕೊಳ್ತಾ ಇರ್ತಾರೆ. ಇಬ್ಬರೂ ಗೆಲ್ಲುವ ಹಠ ಹೊಂದುವ ಕಾರಣದಿಂದ ಜಗ್ಗಾಟ ಮುಂದುವರಿಯುತ್ತೆ. ಒಂದು ವೇಳೆ ನಾನೇನಾರು ಅವನಿಗೆ ಬಗ್ಬಿಟ್ರೆ, ಮಣಿದ್ರೆ, ತಾನು ಸೋತ ಭಾವ, ತನ್ನಲ್ಲಿ ಸೋತ ಭಾವ ಆಗ್ತದೆ, ಅವಮಾನ ಆಗ್ತದೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ಈಗ ಇದನ್ನು ಡೌನ್ಫಾಲ್ ಅಂತ ಅಂದುಕೊಳ್ತಾರೆ. ನನ್ನ ಎದುರಾಳಿಯ ಮುಂದೆ ನನ್ನ ಸೋಲು, ನನ್ನ ಡೌನ್ಫಾಲ್ ಅಂತ ಅಂದುಕೊಳ್ತಾ ಇರ್ತಾರೆ. ಅದೆಲ್ಲ ಸರಿ, ಆದರೆ ಒಬ್ಬರ ವಿಷಯವೇ ಅಗತ್ಯವೂ ಸರಿಯೂ ಇದ್ದು ಮತ್ತೊಬ್ಬರಿಗೆ ಅದ್ರದ್ದು ಅರಿವೇ ಇಲ್ಲದೇ ಇರಬೇಕಾದ್ರೆ ಮಾಡೋದಾದ್ರೂ ಏನು ಮಾಡೋಕ್ಕಾಗುತ್ತೆ? ನಮ್ಮದೆಲ್ಲ ಕರೆಕ್ಟಾಗಿದೆಯಪ್ಪ, ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಅರಿವೇ ಇಲ್ಲ. ಅವರು ತಮ್ಮ ಮಾತನ್ನು ಕೇಳಿಸ್ಕೊಳ್ಳೋಕ್ಕೆ, ತಮ್ಮನ್ನು ಮತ್ತು ತಮ್ಮ ವಿಷಯನ ಒಪ್ಕೊಳ್ಳೋಕ್ಕೆ ರೆಡಿನೇ ಇಲ್ಲ. ಏನು ಮಾಡಬೇಕು? ನಮ್ಮನ್ನು ಸೋಲಿಸೋಕ್ಕೆ, ನಮ್ಮನ್ನು ಕಂಟ್ರೋಲಿಗೆ ತಗೊಳ್ಳೋದಕ್ಕೆ, ಅಥವಾ ನಮ್ಮನ್ನು ತಮ್ಮ ಇಚ್ಛೆಯಂತೆ ಉಪಯೋಗಿಸ್ಕೊಳ್ಳೋದಕ್ಕೆ ಅಥವಾ ನಡೆಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಏನು ಮಾಡಬೇಕು? ಇದಕ್ಕೇನು ಮಾಡಬೇಕು ಹೇಳಿ ಸರ್? ಇದು ಒಂದು ಕಡೆಯಿಂದ ಸಾಮಾನ್ಯವಾಗಿ ಹೇಳುವಂತಹ ಪ್ರಶ್ನೆ. ನಾನು ಹೇಳೋದೇನು ಅಂದರೆ, ವಿಷಯ ಅದೇನೇ ಇರಲಿ, ಮೊದಲು ಈ ಹೊತ್ತಿನಲ್ಲಿ ಒಂದು ಎದ್ದಿದೆಯಲ್ಲ ಆಗ್ರಹ, ಆವೇಶದ ಆ ಪರ್ಟಿಕ್ಯುಲರ್ ಸನ್ನಿವೇಶವನ್ನು ತಿಳಿಗೊಳಿಸಿಕೊಳ್ಳಬೇಕು, ತಿಳಿಗೊಳಿಸಬೇಕು. ಈ ಆಲೋಚನೆಯೇ ಜಾಣ ನಿರ್ಧಾರ. ಇಟ್ಸ್ ಅ ವೈಸ್ ಡಿಸಿಷನ್. ಹಾಗಾಗಿ ಜಾಣರು ಹೊತ್ತಿ ಉರಿಯುವ ಕಿಚ್ಚು ಮತ್ತಷ್ಟು ಉರಿಯೋದಕ್ಕೆ ಫ್ಯೂಲ್ ಆ್ಯಡ್ ಮಾಡಲ್ಲ. ಉರಿಯೋ ಬೆಂಕಿಗೆ ತುಪ್ಪ ಹಾಕೋಲ್ಲ. ದೈಹಿಕವಾಗಿ ಆದರೂ ಸರಿಯೇ, ಮಾನಸಿಕವಾಗಿ ಆದರೂ ಸರಿಯೇ, ಭಾವನಾತ್ಮಕವಾಗಿ ಆದರೂ ಸರಿಯೇ, ತಳಮಳಕ್ಕೆ ಒಳಗಾಗದೆ 10 ಹೆಜ್ಜೆ ಹಿಂದೆ ಸರಿಯುವುದನ್ನು ಆಯ್ಕೊಳ್ತಾರೆ. ಹ್ಯಾವ್ ಟು ಗೋ ಬ್ಯಾಕ್ ಲಿಟಲ್. ಇದು ಮೊದಲನೇದು. ಎರಡನೇ ನಡೆ ಏನು ಗೊತ್ತಾ? ಕೋಪದಿಂದ, ಆವೇಶದಿಂದ, ಆಗ್ರಹದಿಂದ ನಡ್ಕೊಳ್ಳೋರಿಗೆ ಅದೇ ಕೋಪ, ಅದೇ ಆವೇಶದಿಂದ ನಾನು ರಿಯಾಕ್ಟ್ ಮಾಡಬಾರದು ಅಂತ ಹೇಳಿ ನಿರ್ಧಾರ ಮಾಡ್ತಾರೆ.
ಇದು ಎರಡನೇದಾಯ್ತಾ. ಇನ್ನು ಮೂರನೇದು, ಈಗ ಎದುರುಗಡೆ ಇರೋ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಹೇಗೆಗೋ ವರ್ತಿಸ್ತಾ ಇದ್ದಾನೆ, ಹೇಗೆಗೋ ಮಾತಾಡ್ತಾ ಇದ್ದಾನೆ, ಸರಿ. ಅದಕ್ಕೆ ಕಾರಣ ಮತ್ತು ಆ ವಿಷಯ ಏನು, ಯಾವ ಆ್ಯಂಗಲ್ನಿಂದ ಅವನು ಹಂಗೆ ಮಾತಾಡ್ತಾ ಇದ್ದಾನೆ ಅನ್ನೋದನ್ನು ಅವರು ತಿಳ್ಕೊಳ್ತಾರೆ. ಇದು ಬಹಳ ಮುಖ್ಯವಾಗಿರೋದು. ನಾವು ನಮ್ಮ ಕಡೆಯಿಂದ ಆ ಕೆಲಸ ಮಾಡಬೇಕು. ನಾಲ್ಕನೇದು, ಅಸಹಾಯಕವಾಗಿ ಹೆಲ್ಪ್ಲೆಸ್ ಆಗಿ ಒಂಥರ ಡೆಸ್ಪರೇಟ್ ಆಗಿ ಆವೇಶಕ್ಕೆ ಒಳಗಾಗಿರುವ ಅವರಿಗೆ ನನ್ನ ನೆರವು ಬೇಕಿದೆ, ಐ ಹ್ಯಾವ್ ಟು ಹೆಲ್ಪ್ ಹಿಮ್ ಅಂತ ಕರುಣೆಯ ಕಣ್ಣುಗಳಿಂದ, ಅಂದರೆ ಕಂಪ್ಯಾಷನೇಟಾಗಿ ಅವ್ರನ್ನ ನೋಡೋದಕ್ಕೆ ಸಾಧ್ಯವಾಗ್ತದೆ. ಇನ್ನು ಐದನೇದು, ಸಂಘರ್ಷಕ್ಕೆ ಯಾವುದೋ ಒಂದು ಕಾರಣ ಆಗಿರುತ್ತೆ, ಅದು ಈಗಲೇ ಈ ಕ್ಷಣನೇ ಈಗಲೇ ಡಿಸೈಡ್ ಆಗೋಗ್ಬಿಡಬೇಕು. ಈ ಹಠ ಮಾಡಬಾರದು, ಸಮಯ ತೆಗೆದುಕೊಳ್ಬೇಕು. ನಮ್ಮಿಬ್ಬರಿಗೆ ಬಂದಿರೋ ಮನಸ್ತಪ್ಪ ಇಲ್ಲಿ ಈಗಲೇ ಡಿಸೈಡ್ ಆಗಿಬಿಡ್ಬೇಕು ಅಂತ ಎಂದಿಗೂ ಹಠ ಮಾಡಬಾರ್ದು, ಟೈಮ್ ತಗೊಳ್ಳಿ. ಆರನೇದಾಗಿ, ತಮ್ಮ ಬಗ್ಗೆ ಒಂದಿಷ್ಟು ಗಮನಿಸ್ಕೊಳ್ತಾರೆ. ಇತರರು ತನಗೆ ಒಪ್ಪದೇ ಇದ್ದರೆ ಬೇಸರ ಆಗ್ತದ, ಅಥವಾ ನನ್ನ ಸೆಲ್ಫ್ ರೆಸ್ಪೆಕ್ಟ್ಗೆ ಭಂಗ ಆಗ್ತದ, ನಾನು ನನ್ನ ಆಲೋಚನೆಗಳನ್ನ ಮುಂದುಗಡೆಗೆ ತರೋದಕ್ಕೆ ನಂದೇ ನಡಿಬೇಕು ಅಂತ ನಾನು ಫೋರ್ಸ್ ಮಾಡ್ಕೊಳ್ತಾ ಇದ್ದೀನ, ಅಥವಾ ಬೇರೆಯವ್ರದ್ದು ನೀಡ್ಸ್ನ ನಾನು ಗಮನಿಸ್ತಾ ಇಲ್ವಾ, ಬರೀ ನನ್ನದೇ ನೀಡ್ಸ್ನ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನ, ಸೆಲ್ಫ್ ಸೆಂಟರ್ಡ್ ಆಗಿದ್ದೀನ. ಅದೇ ರೀತಿ ನಂದು ರೈಟ್ಸ್ ಮತ್ತು ಅಥಾರಿಟಿ ಇರೋ ಹಾಗೇ ಅವ್ರಿಗೂ ಒಂದು ರೈಟ್ಸ್ ಅಥಾರಿಟಿ ಎಲ್ಲ ಇದೆಯಲ್ಲ, ಅದನ್ನು ನಾನು ನಿರ್ಲಕ್ಷ್ಯ ಮಾಡ್ತಾ ಇದ್ದೀನ. ಅವ್ರಿಗೊಂದು ರೈಟ್ಸ್ ಇದೆ, ಅದನ್ನು ನಾನು ಇಗ್ನೋರ್ ಮಾಡ್ತಾ ಇದ್ದೀನ. ನಾನು ನನ್ನ ಅಹಂಕಾರದ ಕಾರಣದಿಂದ ಇತರರನ್ನು ಕೆಳಗಡೆಗೆ ತಳ್ಳುತ್ತಾ ಇದ್ದೀನ. ಈ ಬೇರೆಯವರು ಮಾತಾಡೋದು ಮುಗಿಸೋ ಮುಂಚೆನೇ ನಾನು ಮಧ್ಯದಲ್ಲಿ ಮಾತಾಡ್ತಾ ಇದ್ದೀನ, ನನ್ನ ಮಾತನ್ನು ಅವ್ರು ಕೇಳಲಿ ಅಂತ ಆ ಥರ ಪಡ್ತಾ ಇದ್ದೀನ. ಈ ತರಹದೆಲ್ಲ ಇಂಟ್ರಾಸ್ಪೆಕ್ಷನ್ಗಳನ್ನ ನಾವು ಮಾಡ್ಕೊಳ್ತಾ ಇದ್ದರೆ ನಾವು ಸಂಘರ್ಷಕ್ಕೆ ಇಳಿದೇ ಇರೋ ಹಾಗೆ, ಸಂಘರ್ಷ ಆಗದೇ ಇರುವ ಹಾಗೆ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಏಳನೇದಾಗಿ, ಅವರ ಅಗತ್ಯಗಳನ್ನು ಗುರುತಿಸಬೇಕು. ನಮ್ಮ ಭಾವನೆಗಳನ್ನ ಎಕ್ಸೈಟ್ಮೆಂಟ್, ಅದೊಂಥರ ಉದ್ವೇಗ ಇಲ್ಲದೆ, ಭಾವೋದ್ರೇಕ ಇಲ್ಲದೆ ಪ್ರದರ್ಶಿಸಬೇಕು. ಆನೆಸ್ಟಾಗಿ, ಅನ್ಬಯಾಸ್ಡಾಗಿ ಅವ್ರ ಮಾತುಗಳನ್ನ ಕೇಳಬೇಕು ಮತ್ತು ಗೌರವಿಸಬೇಕು. ಆ ವ್ಯಕ್ತಿಯನ್ನು ಸೋಲಿಸಬೇಕು, ನಾನು ಗೆಲ್ಲಬೇಕು ಅಂತ ಹಠ ಇಲ್ಲದೇ ಇರುವಂತಹ ಆ್ಯಟಿಟ್ಯೂಡ್ ನಮ್ಮದಾಗಬೇಕು. ಇಷ್ಟೆಲ್ಲ ಆಗಬೇಕಾಗಿರೋದು ಏನು, ಎಲ್ಲಿಂದ ಆಗಬೇಕು? ನನ್ನ ಕಡೆಯಿಂದ ಆಗಬೇಕಾಗಿರೋದು. ಆದರೆ ಸಮಸ್ಯೆ ಇರೋದು, ಅವನು ನನ್ನ ಎದುರಾಳಿ, ಅವರು ನನ್ನ ಗಂಡ ಅಥವಾ ನನ್ನ ಹೆಂಡತಿ ಅಥವಾ ನನ್ನ ಅವ್ರನ್ನ ಹಂಗೆ ಮಾಡಬೇಕಲ್ವಾ, ನಾನು ಮಾತ್ರ ಸುಮ್ಮನಾಗಬೇಕಾ ಅಂತ ಯೋಚನೆ ಮಾಡುವಂಥ ಮನಸ್ಸುಗಳಲ್ಲಿ, ಈ ಥರ ಯೋಚನೆ ಮಾಡ್ತಾ ಇದ್ದಲ್ಲ ಮನಸ್ಸುಗಳು, ಅಂಥ ಮನಸ್ಸುಗಳಲ್ಲಿ ಏನದು ಅಂತಂದರೆ ಅಹಂಕಾರವೇ ತಾಂಡವವಾಡ್ತಾ ಇರೋದು. ಕ್ರಿಯೆಗಳು ಉಂಟಾಗುವ ಪ್ರತಿಕ್ರಿಯೆಗಳನ್ನು ಅಧೀನದಲ್ಲಿ ಇಟ್ಟುಕೊಳ್ತವೆ. ಕ್ರಿಯೆಗಳು ಉಂಟಾಗುವ ಪ್ರತಿಕ್ರಿಯೆಗಳನ್ನ ಅಧೀನದಲ್ಲಿ ಇಟ್ಕೊಳ್ತವೆ. ನಮ್ಮ ವರ್ತನೆಗಳು ಅವರಲ್ಲಿ ಪ್ರತಿವರ್ತನೆಗಳನ್ನು ಉಂಟು ಮಾಡ್ತವೆ. ನಾನು ಹೆಂಗೆ ಬಿಹೇವ್ ಮಾಡ್ತೀನೋ ಅದಕ್ಕೆ ಅದು ಕೌಂಟರ್ ಬಿಹೇವಿಯರ್ ಅವರಲ್ಲಿ ಹುಟ್ಟತ್ತೆ. ಬಹಳ ಮುಖ್ಯವಾಗಿ ಅವರಲ್ಲಿ ಯಾವ ಪರಿವರ್ತನೆಯನ್ನು ಉಂಟು ಮಾಡುತ್ತದೆಯೋ ಇಲ್ಲವೋ ರೂಢಿಗೊಳಿಸ್ಕೊಂಡ್ರೆ, ಈ ಥರದ್ದು ರೂಢಿ ಮಾಡಿಕೊಂಡ್ರೆ ನಮಗಂತೂ ನೆಮ್ಮದಿ ಆಗ್ತದೆ. ಮತ್ತು ಒತ್ತಡ ಇಲ್ಲದಿರುವಂಥ ಹಗುರ ಭಾವ ನಮ್ಮದಾಗ್ತದೆ. ನಮ್ಮ ಮಾನಸಿಕ ಆರೋಗ್ಯದ ಜವಾಬ್ದಾರಿ ನಮ್ಮದಾಗಿರುವುದರಿಂದ ನಾವು ನಮ್ಮ ಮನಸ್ಸಿನ ಮೇಲೆ ಕರುಣೆ ತೋರುವುದಕ್ಕಾದ್ರೂ ಅವ್ರ ಮೇಲೆ ಕರುಣೆ ತೋರಬೇಕು. ಇದು ಫಾರ್ಮುಲಾ. ಅವ್ರು ಚೆನ್ನಾಗಿರ್ತಾರೋ ಇಲ್ವೋ, ಅವ್ರು ನಮ್ಮನ್ನು ಅಕ್ಸೆಪ್ಟ್ ಮಾಡ್ತಾರೋ ಬಿಡ್ತಾರೋ, ಆದರೆ ಅವರಿಗೆ ನಾವು ನಮ್ಮ ಕೈನಲ್ಲಿ ಸಾಧ್ಯನೇ ಇಲ್ಲ ಅವರ ಮನಸ್ಸನ್ನು ಅಧೀನದಲ್ಲಿ ಇಟ್ಕೊಳ್ಳೋದು. ನಮ್ಮ ಮನಸ್ಸನ್ನು ಅಧೀನದಲ್ಲಿ ಇಟ್ಕೊಳ್ಳೋದಕ್ಕೆ ನಮಗೆ ಖಂಡಿತವಾಗಿಯೂ ಸಾಧ್ಯ ಆಗತ್ತೆ ಅಲ್ವಾ? ಥ್ಯಾಂಕ್ ಯು. ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ, ಹೃದಯ ಇರುವವರಿಗೆ ಭಾವನೆಗಳ ತೊಳಲಾಟವು ಕೂಡ ತಪ್ಪಿದ್ದೇನಲ್ಲ. ಸಂಘರ್ಷ, ಸಮಸ್ಯೆ, ಒತ್ತಡ, ಆತಂಕ, ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ.
ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ, ಸಂದೇಹಗಳಿದ್ದರೆ, ಸಮಸ್ಯೆಗಳಿದ್ದರೆ, ಹೇಳಿಕೊಳ್ಳಲಾಗದ, ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚ್ಕೊಳ್ಳಿ. ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ, ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ. ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು, ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ. ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು. ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ, ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ, ಯಾವುದಾದ್ರೂ ಸರಿಯೇ. ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ. ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ದಿ ಡೆಡ್ ಎಂಡ್ ಅಂತ ಏನು ಇರೋದಿಲ್ಲ, ಬೇರೆ ಕಿಟಕಿಗಳು ತೆಗೆದಿರ್ತವೆ.